ಊರಿನ ವೈಶಿಷ್ಟ್ಯತೆ ಈಗಾಗಲೇ ಅನೇಕರು ಹಾಡಿ ಹೊಗಳಿದ್ದಾರೆ. ಒಂದು ಬ್ಯಾಂಕರ್ ಕೂಡ ಉದ್ಘಾಟನೆ ಮಾಡಿದ್ರು. ಇವತ್ತಿನ ಎರಡನೇ ಬ್ಯಾಂಕ್ ಇವತ್ತು ಆಗ್ತಕ್ಕಂಥದ್ದು APJ ಅಬ್ದುಲ್ ಕಲಾಂ ಅವರ ಹೆಸರಿಂದ ಆಗ್ತಕ್ಕಂಥ ಬ್ಯಾಂಕ್. ಮಹಾಪುರುಷರಾಗಬೇಕಂದ್ರೆ ಸುಮ್ಮನೆ ಆಗುದಿಲ್ಲ, ದುಷ್ಟಳಿಸ್ಕೋಬೇಕ ತಡ ಇಲ್ಲ, ಚಲೋ ಬಹಳ ಕಠಿಣ ಜೀವನ, ಅವ್ರ ಜಡಿ ಜೀವನ ತಪಸ್ಸಿದ್ದಂಗ. ನೀವು ಮಾಡದಂಗೆ ನಡೀತದೆ, ನೀವು ಹ್ಯಾಂಗ್ ಮಾಡ್ತೀರಿ ಹಂಗ್ ನಡೀತದೆ. ಖರೆ ಐತಿ. ಈ ಏನ್ ತಿಂದಿಲ್ಲ ಈ ಬಿಲ್ ನಿಮ್ ಮುತ್ಯ ಅಂತ ಕೇಳ್ಬಿಟ್ಟ 51 ಲಕ್ಷ ನಮಗೆ ಎಫ್ಡಿ ಮಾಡಿದ್ದಾರೆ ಅಂದ್ರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು. ರೊಕ್ಕ ತಗೊಂಡಿದ್ದು ಒಂದು ಕೊಟ್ಟು ಮುಟ್ಟಿಸುತ್ತೆ. ಆದ್ರೆ ಈಗ ಎಂತ ಆಪುಗಳು ಹುಟ್ಟ್ಯಾರ ಅಂದ್ರೆ ಮೋಸ ಮಾಡಲ್ಲ ಯಾರು ಕೂಡ ಅಂತ ಬಹಳ ಉದಾಹರಣೆ ಕೊಡ್ಬೋದು ನಾನು. ಯಾಕಂದ್ರೆ ಹಸು ಬಂದಾಗ ಊಟ ಹೊರಗಡೆ ಪಕ್ಷ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಉಪಾಧ್ಯಕ್ಷ ವಿನೀತ್ ದೇಸಾಯಿ ಅವರು ಮತ್ತು ಅನೇಕ ನನ್ನ ಕೋಲಾರ ಹೊಡಿದಂಡಿ ಮೇಲೆ ಇರೋದ್ರಿಂದ ಈ ಭಾಗ ಪಟ್ಟಣ ಇವತ್ತು ತಾಲೂಕಾಗಿದೆ. ತಾಲೂಕು ಆಗುವುದ್ರ ಜೊತೆಗೆ ಸಾವಿರಾರು ಜನರ ಬದುಕನ್ನ ಕಟ್ಟಿ ಕೊಡ್ತಾ ಇದೆ. ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಬದುಕ್ತಾರೆ, ಕೂಲಿ ಮಾಡ್ತಕ್ಕಂಥವ್ರು ಬದುಕ್ತಾರೆ, ವ್ಯವಸಾಯ ಮಾಡ್ತಕ್ಕಂಥವ್ರು ಬದುಕ್ತಾರೆ. ಇದು ಕೋಲಾರ ಅಂದ್ರೆ ಇಡೀ ಬಸವನ ಬಾಗೇವಾಡಿ ಜಿಲ್ಲೆ ಜನರಿಗೆ, ಬಸವನ ಬಾಗೇವಾಡಿ ತಾಲೂಕು ಮತ್ತು ಬಿಜಾಪುರ ಜಿಲ್ಲೆ ಜನರಿಗೆ ಒಂದು ಅಕ್ಷಯ ಪಾತ್ರ ಅಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ತಾನೆ ಶ್ರೀಮಂತರು ಬದುಕ್ತಾರೆ. ಈ ಊರಿನ ವೈಶಿಷ್ಟ್ಯತೆ ಈಗಾಗಲೇ ಅನೇಕರು ಹಾಡಿ ಹೊಗಳಿದ್ದಾರೆ. ಇವತ್ತು ಸಹಕಾರಿ ರಂಗದಲ್ಲಿ ಜನ ಯಾಕೆ ವಿಶ್ವಾಸ ಇರ್ತಾರೆ ಅಂತ ಹೇಳಿದ್ರೆ, ಯಾವುದು ಸರ್ಕಾರಿ ರಂಗದಲ್ಲಿ ಹುಟ್ಟುತ್ತದೆ ಅದು ತಾನಷ್ಟೇ ಬದುಕುವುದಿಲ್ಲ, ಎಲ್ಲರನ್ನ ಬದುಕಿಸಿ ತಾನು ಬದುಕ್ತದೆ. ಇವತ್ತು ಸರ್ಕಾರಿ ತತ್ವ ಏನ್ ಹೇಳ್ತಾರಪ್ಪ ಅಂದ್ರೆ, ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ತೆನಿ ಕೂಡಿದ್ರೆ ರಾಶಿ ಅಂತ ಹೇಳಿ. ಅವ್ರಿಗೆ 100 ಹೋಗಿಲ್ಲ. ಸರ್ಕಾರಿ ರಂಗದಲ್ಲಿ ಅವ ರಾಜ ಇದ್ರು ಒಂದೇ ಓಟು, ಪ್ರಜಾ ಇದ್ರು ಒಂದೇ ಓಟು. ಇವತ್ತು ಉಸ್ಮಾನ್ ಪಟೇಲ್ ಜೊತೆ ಅನೇಕರು ಶೇರನ್ನ ತೊಡಗಿಸಿದ್ದಾರೆ. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನಾವು 7.5-8 ಲಕ್ಷ ರೂಪಾಯಿ ಶೇರ್ ಇಟ್ಟರೆ 50 ಲಕ್ಷ ರೂಪಾಯಿ ಜನ ಡಿಪಾಸಿಟ್ ಇಟ್ಟಿದ್ದಾರೆ ಅಂದ್ರೆ ನಿಮ್ಗೆಲ್ಲ ನಾವು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಇವತ್ತು ನಡೀದೆ 50 ಲಕ್ಷ ರೂಪಾಯಿ ಇದೆ. ಈಗ ಈ 50 ಲಕ್ಷ ರೂಪಾಯಿ 50 ಕೋಟಿ ಮಾಡ್ಬೇಕು ಪಟೇಲ್ರು. ಹ್ಯಾಂಗ್ ಮಾಡಬೇಕು? ಸಾಲ ತಗೊಂಡು ಸಾಲ ಮುಟ್ಸೋರಿಗೆ ಸಾಲ ಕೊಟ್ಟು ಮಾಡ್ಬೇಕು, ಏನ್ ಸಾಲ ತಗೊಂಡು ಹಾಕೊಂಡು ಹೋಗೋರಿಗೆ ಮುಟ್ಟಿಸ್ಬೇಕು? ಯಾರಿಗೆ ಕೊಡ್ಬೇಕು? ಮುಟ್ಸೋರಿಗೆ ಕೊಡ್ಬೇಕಲ್ಲ. ನಾ ಮುಟ್ಟಿಸ್ತೀನಿ ಅಂತ ಹೇಳಿ ಭಾಷಣ ಮಾಡಿ ಕೊಡ್ಲಾ ಅಂದ್ರೆ ಹೋಗಿ ಅಂದ್ರೆ ನಮ್ ಜನ ಹ್ಯಾಂಗ್ ಅದಾರ ಅಂದ್ರೆ, ಎಮ್ಮಿ ಆಕಳ ಕಟ್ಟಿ ಆ ಕರುವಿಗೆ ಒಂದು ಮಲಿ ಬಿಡಪ್ಪ ಅಂದ್ರೆ ಇವನು ಒಂದು ಮಲಿನೂ ಬಿಡಂಗಿಲ್ಲ, ಕೆಚ್ಚಲಾನೇ ಕೊಯ್ಕೊಂಡು ಹೋಗ್ಬಿಡ್ತಾನೆ. ಅಂತ ಜನ ಆಗಿಲ್ಲ. ಯಾಕೆ ಈ ದೇಶದೊಳಗೆ ಬ್ಯಾಂಕ್ಗಳು ದಿವಾಳಿ ಆಗ್ತಾವಪ್ಪ ಅಂದ್ರೆ ಇದಕ್ಕೆ. ಆದ್ರೆ ಸಾಲ ತಗೊಳ್ಳೋರು ಬಡ್ಡಿ ಆಡೋನ್ ಕಡೆ ಸಾಲ ತಗೊಂಡ್ರು ಎಲ್ಲವನ್ನೇ ಮುಟ್ಟಿಸ್ತಾರೆ. ಬಡ್ಡಿ ಆಡೋರು ಅಂದ್ರೆ ಹೆಂಗಿರ್ತಾರೆ ನಿಮ್ಗೆ ಗೊತ್ತದ. 100 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೆತ್ತಾರ. ಮತ್ತೆ ಅದರಾಗ ಇಸ್ಪೇಟ್ ಆಡಕ್ ಕೂತ್ರಿ ಅಂದ್ರೆ ಲವನೇ ಮುಗಿತ್ ನಿಮ್ ಕತೆ. ನಿಮ್ ಊರಾಗ ಹೇಳಿ ಕೇಳಿ ಆಡಿಸ್ತಾರ. ನೀವು ಅಂತ ಚಟಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಪರಿಶ್ರಮ ಪಟ್ಟು ಪ್ರತಿಫಲ ಬಯಸ್ತಕ್ಕಂಥವ್ರಿಗೆ ಸಾಲ ಅನ್ನೋದು ಬಹಳ ದೊಡ್ಡ ಹೊರೆ. ನಮ್ಮ ಸಮಾಜದಲ್ಲಿ ಎಂತಿಂತ ಉದಾಹರಣೆ ಅದಾವ ಅಂತಂದ್ರೆ,
ಏನ್ ಬೇಕಾದ್ ಮಾಡು, ನಾ ಸಾಯಿ ಹೊತ್ನಾಗ ನನ್ನ ಮೇಲೆ ಒಂದು ಪೈಸಾ ಸಾಲ ಇಡಬಾರ್ದು. ಹಿಂಗೆ ಹೇಳಿ ಸತ್ತವ್ರು ಭಾಳ ಅದ. ಅವ್ರಿಗೆ ಕೊಡಕ್ ಆಗ್ಲಿಲ್ಲ ಅಂದ್ರೂ ಮಕ್ಕಳಿಗೆ ಹೇಳಿ ಸತ್ತಾರ, ನಾ ಇಂಥವ್ರ ಕಡೆ ರೊಕ್ಕ ತಗೊಂಡಿದ್ದು ಒಂದು ಕೊಟ್ಟು ಮುಟ್ಟಿಸುತ್ತೆ. ಆದ್ರೆ ಈಗ ಎಂತ ಆಪುಗಳು ಹುಟ್ಟ್ಯಾರಂದ್ರ ಇಂಥವ್ರು ಸಮಾಜದೊಳಗೆ ಏನು ಸೃಷ್ಟಿ ಮಾಡಕ್ಕಾಗುದಿಲ್ಲ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ, ನನ್ನ ಅನುಭವದಲ್ಲಿ ನಾನು ಒಂದು ಬ್ಯಾಂಕ್ ನಡೆಸ್ತೀನಿ ಅಂತ ಮಾಡಿ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ಬಿಜಾಪುರ ಲಕ್ಷ್ಮೀಗುಡಿ ದೇಸಾಯರು, ಹುಲ್ಗೋಡವರು, ನಾಡಗೌಡರು, ಬಹಳಷ್ಟು 11 ಜನ ನಮ್ಮ ಹೋಗು ಹಳಕಟ್ಟಿಯವರು ಕೂಡ ಇದ್ದಾರೆ. 11 ಜನ 1919ರಲ್ಲಿ 63,000 ರೂಪಾಯಿಯಿಂದ ಒಂದು ಬ್ಯಾಂಕ್ ಮಾಡ್ತಾರೆ. ಅದರ ಕಾರ್ಯವ್ಯಾಪ್ತಿ ಬಿಜಾಪುರ, ಬಾಗಲಕೋಟೆ ಎರಡೂ ಸೇರಿ ಒಂದೇ ಜಿಲ್ಲೆ. 100 ವರ್ಷದಲ್ಲಿ ಆ 63,000 ರೂಪಾಯಿ ಇವತ್ತಿಗೆ 11,000 ಕೋಟಿ ಆಗಿದೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ಬೋದು. 63,000ದಿಂದ ಬರೀ 63,000 ರೂಪಾಯಿ ಇವತ್ತು 11,000 ಕೋಟಿ ಆಗಿದೆ. ಬಿಜಾಪುರ, ಬಾಗಲಕೋಟೆ ಜಿಲ್ಲೆ ರೈತರು ಇನ್ ಈಗ ತಾನೇ ಪಟೇಲ್ನಿಂದ ನಮಗೂ ಒಂದಿಷ್ಟು ಸಾಲ ಕೊಡ್ರಿ ಅಂತ ಹೇಳಿ ಈಗಾಗಲೇ ಅರ್ಜಿ ಹಾಕೇ ಬಿಟ್ಟಾರ ಅವರಿಗೆ. ಯಾಕಂದ್ರೆ ನಾವು ಕೊಡ್ತೀವಿ ಪಟೇಲ್ರೆ, ಯಾವಾಗ ಕೊಡ್ತೀವಿ? 3 ವರ್ಷ ನೀವು ನಿಮ್ ಕಾಲ ಮೇಲೆ ನುಡಿಸಿ ನಡೆಸಿ ಸದೃಢ ಆದ್ಮೇಲೆ ಕೊಡ್ತೀವಿ. ಮತ್ 3 ವರ್ಷ ಒಳಗೆ ಅರ್ಜಿ ಹಾಕ್ಬೇಡ್ರಿ. ಆದ್ರೆ 3 ವರ್ಷದ ಆಡಿಟ್ ರಿಪೋರ್ಟ್ ಬೇಕು ಕಾನೂನಾಗ. 3 ವರ್ಷ ಸರ್ಕಾರಿ ರಂಗದಲ್ಲಿ ಆಡಿಟ್ ಆಗ್ಬೇಕು. ಅಂದ್ರೆ ಆಡಿಟ್ ಆದಾಗ ನೀವು ಲಾಭದಲ್ಲಿರಿ, ನುಕ್ಸಾನದಲ್ಲಿರಿ, ಯಾರಾಗ್ರೆ ಹಾಕಿರಿ ಬಿಟ್ಟಿರಿ ಅನ್ನೋದು ಗೊತ್ತಾಗ್ತದೆ. ಅಂತ ಆಡಿಟ್ ಆದ್ಮೇಲೆ ನಾವು ಡಿಸಿಸ್ ಬ್ಯಾಂಕ್ ಸಾಲ ಕೊಡ್ತೀವಿ. ನಾನು ನಿಮಗೆ ಒಂದು ಮಾತು ಹೇಳಿ ಹೋಗ್ತೀನಿ, ನೀವು 100 ರೂಪಾಯಿ ಗಳಿಸಿದ್ರೆ ನಾವು 1,000 ರೂಪಾಯಿ ನಿಮಗೆ ಸಾಲ ಕೊಡ್ತೀವಿ, ಇದನ್ನು ಹೇಳಿ ಹೋಗ್ತೀನಿ ನಾನು. ಆದ್ರೆ 3 ವರ್ಷ ನೀವು ಎ ಕ್ಲಾಸ್ನಲ್ಲಿ, ಬಿ ಕ್ಲಾಸ್ನಲ್ಲಿ ಬರ್ಬೇಕು ಅಂದ್ರೆ ನಿಮ್ ಬ್ಯಾಂಕ್ ಬೆಳೀತಾ ಇದೆ ಅನ್ನೋದು ಸರ್ಕಾರ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಲ ಕೊಡ್ಲಿಕ್ಕೆ ಶಕ್ತಿ ಬರ್ತದೆ. ಯಾವ ಇವತ್ತು ಹುಟ್ಟಿದ ಮೇಲೆ ನಾಳೆ ನಮ್ಮಲ್ಲಿ ಅರ್ಜಿ ಹಾಕಿದ್ ಸಾಲ ಕೊಡಂಗಿಲ್ಲ. ಹಾಗಲೇ ಹೇಳಿದ್ರು ಪಟೇಲ್ರು, ನಿಮ್ ಸಿಬಿಲ್ ಸ್ಕೋರ್ ಏನದ ನೋಡಿ ಸಾಲ ಕೊಡ್ತಾರ ಅಂತ ಹೇಳಿ ರಾಷ್ಟ್ರೀಕೃತ ಬ್ಯಾಂಕ್ದಲ್ಲಿ. ಅದು ನಿಜ. ಅದು ಇವತ್ತು ಯಾಕೆ ಸರ್ಕಾರಿ ರಂಗ ಇಷ್ಟು ಬೆಳೆದದ ಅಂತ ಹೇಳಿದ್ರೆ, ಯಾವ ಮನುಷ್ಯ ದುಡಿದು ಸಾಲ ಮುಟ್ಟಿಸ್ತಾನಂತಕ್ಕಂಥ ಆತ್ಮವಿಶ್ವಾಸ ಇರ್ತದೆ, ಅಥವಾ ಶಕ್ತಿ ಇರ್ತದೆ, ಅಥವಾ ಮಾಡ್ತಾನಂತಕ್ಕಂಥ ಭರವಸೆ ಇರ್ತದೆ, ಅಂಥವನಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಸಾಲ ಕೊಡುವುದಿಲ್ಲ. ಆದ್ರೆ ಅವ್ರಿಗೆ ಸಾಲ ಕೊಡ್ತಕ್ಕಂಥ ಬ್ಯಾಂಕ್ಗಳು ಯಾವ್ದಾದ್ರು ಇದ್ರೆ ಅವು ಕೇವಲ ಸರ್ಕಾರಿ ಬ್ಯಾಂಕ್ಗಳು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು. ರಂಗದಲ್ಲಿ ವಿಶ್ವಾಸ ಇಡಬೇಕಂತ ಹೇಳ್ತೀವಿ ಅಂದ್ರೆ, ಸರ್ಕಾರಿ ರಂಗ ನೀವು ಮಾಡದಂಗೆ ನಡೀತದೆ. ನೀವು ಹ್ಯಾಂಗ್ ಮಾಡ್ತೀರಿ ಹಂಗೆ ನಡೀತದೆ. ನೀವು ಚಲೋ ಮಾಡಿದ್ರೆ ಚಲೋ ನಡೀತದೆ, ಕೆಟ್ಟ ಮಾಡಿದ್ರೆ ಕೆಟ್ಟ ನಡೀತದೆ. ಇವತ್ತು ನಾವು ಕೋಲಾರ ಪಟ್ಟಣದಲ್ಲಿ ಬಹಳಷ್ಟು ಬ್ಯಾಂಕ್ಗಳು ಇವತ್ತು ಕೆಲಸವನ್ನು ಮಾಡ್ಲಾಕತ್ತಿದಾವ. ಸುಮಾರು 50-60 ಬ್ಯಾಂಕ್ ಅಂತ ಇದೆ. ಯಾರು ಹೇಳಿದ್ರು ಕೋಲಾರದಲ್ಲಿ ಕೃಷ್ಣಾ ನದಿಯ ನೀರಿಗೆ ಕೊರತೆ ಇಲ್ಲ, ಹಾಗೇನೆ ಕೋಲಾರದಾಗ ಉದ್ಯೋಗ ಮಾಡಬೇಕು ಅಂತಂದ್ರೆ ಬ್ಯಾಂಕ್ಗಳಿಗೆ ಕೊರತೆ ಇಲ್ಲ. ಆದ್ರೆ ಸರಿಯಾಗಿ ಹೋಗ್ಬೇಕು ಮತ್ತು ತಗೋಬೇಕು ಅಂತಕ್ಕಂಥ ಇದು ಬಹಳ ಅವಶ್ಯವಾಗಿರ್ತಕ್ಕಂಥ. ಕೋಲಾರ ಮೂಲತಃವಾಗಿ ಜಮೀನುಗಳನ್ನು ಹೊಂದಿರತಕ್ಕಂಥ ಕುಟುಂಬಗಳು ಬಹಳ ಕಡಿಮೆ. ಮೂಲ ದೇಸಾಯರು, ಕುಲಕರ್ಣಿಯರು ಅವರಷ್ಟು ಜಮೀನು ಬಿಟ್ಟರೆ ಸಾಮಾನ್ಯ ರೈತರಿಗೆ 2 ಎಕರೆ 3 ಎಕರೆ ಜಮೀನು ಇದ್ದಿದ್ದಿಲ್ಲ. ಈ ಜನ ಇವತ್ತು ಆ ಇತಿಹಾಸವನ್ನು ನಮ್ಮ ಕಣ್ಣು ಮುಂದೆ ಒಂದು ತುತ್ತು ಕೂಳು ಕೂಡ ಸಿಗದೇ ಇರತಕ್ಕಂಥ ಬರೀ ಹೊಟ್ಟೆಯಿಂದ ದುಡ್ದಂತವ್ರು ನೋಡಿ ನಾನು. ಅವ್ರು ಇವತ್ತು 100 ಎಕರೆ ಜಮೀನು ಹಿಡಿದಾರ. ಅವ್ರು ಪರಿಶ್ರಮದಿಂದ, ದುಡಿಮೆಯಿಂದ, ಗಂಟು ಹಾಕಲ್ಲ ಯಾರಿಗೂ, ಮೋಸ ಮಾಡಲ್ಲ ಯಾರಿಗೂ ಕೂಡ. ಅಂತ ಬಹಳ ಉದಾಹರಣೆ ಕೊಡ್ಬೋದು ನಾನು.
ಯಾಕಂದ್ರೆ ಹಸು ಬಂದಾಗ ಊಟ ಹೊಡ್ಕೊತಾರೆ ಮನುಷ್ಯ. ಇತ್ತಂದ್ರೆ ಏನು ಮಾಡೋದಿಲ್ಲ ಮನುಷ್ಯ, ಹೊಟ್ಟೆ ಅಂತಂದ್ರೆ ಏನು ಮಾಡೋದಿಲ್ಲ. ಇಲ್ಲಿ ಏನು ಇಲ್ಲ ಅಂತ ಜನ ನಮ್ಮವರೆಲ್ಲ ಉಳಿಗಡ್ಡೆ ವ್ಯಾಪಾರ ಇರ್ಬೋದು, ಹುಣಸೆ ಹಣ್ಣು ವ್ಯಾಪಾರ ಇರ್ಬೋದು, ಕುರಿ ವ್ಯಾಪಾರ ಇರ್ಬೋದು, ಎಮ್ಮೆ ವ್ಯಾಪಾರ ಇರ್ಬೋದು, ಮೊಸಳೆ ವ್ಯಾಪಾರ ಇರ್ಬೋದು, ಇವೆಲ್ಲವೂ ನಡ್ಕೊಂಡು ಬರ್ತಾ ಇದ್ದಾವೆ. ಹಳಿ ಊರಾಗಿದ್ದಾಗ ಒಂದು ಮನೆ ಬೇಕಿದ್ದೇವೆ, ಹಳಿ ಬ್ರಿಡ್ಜಿನ ಹತ್ರ ನಮ್ಮ ಕಂಕರಿಕರು ಬಾರಾಮತಿ ಆಗ್ತಿದ್ರು ಅವ್ರಿಗೆ. ರಾತ್ರಿ 12-1 ತನಕ ಕೂತ್ರು ದೇಡಿಗಳು ಏನು ಮಾರಾಟಕ್ಕೆ ಇದ್ದಿಲ್ಲ, ಲಾಟ ಕೂತಿರ್ತಿದ್ರು ಅವ್ರ ಮುತ್ತಾರ ಹಬ್ಬಗಳು. ಈಗ ಲಕ್ಷ ಕಳ್ಸಾಕತ್ತಾರಲ್ಲ ಇವರೆಲ್ಲ ಅವ್ರ ಮುತ್ತ ಬರೀ ಒಂದು ದೀಡ್ಗಳು 2 ಕಿಲೋ ಮೀನಾ ಮಾರ್ಬೇಕಾದ್ರೆ ಬೆಳ್ತಾನೆ ಕುಂದಿರ್ಬೇಕು ಅವ್ರು. ನಾವು ನೋಡ್ಕೊಂಡು ದಿವಸ ಹೋಗ್ತಿದ್ವಿ ನಾವು. ಆದ್ರೆ ಇವತ್ತು ಕೋಲಾರ ಇದ್ದಂತ ಮೀನು ಸಾವಾನು ಬೇರೆ ಊರಿನ ಮೀನು ಸರಿ ಕೋಲಾರ ಮೀನ ಮಾರಾಕತ್ತಾರೆ. ಕೋಲಾರವಾಗಿ ಹುಬ್ಬಳ್ಳಿಯಿಂದ ಸೋಲಾಪುರದಿಂದ ಬಂದು ಮೀನಾ ತರ ಕೋಲಾರ ಮಾರಾಕತ್ತಾರೆ. ಇದು ಹೆಮ್ಮೆ ಹೋದಲ್ಲ, ಶ್ರಮ ಅವರು ದುಡಿಮೆ, ಅದು ಪ್ರಾಮಾಣಿಕ ದುಡಿಮೆ. ಹಂಗೆ ಬ್ಯಾಂಕ್ಗಳು ಕೂಡ ಸಾಕಷ್ಟು ಆದ್ರೂ ಕೂಡ ಅದು ಸ್ಪರ್ಧಾತ್ಮಕ ಆಗ್ತದೆ, ಸ್ಪರ್ಧೆ ಆಗತ್ತೆ. ಶಾಲೆಗಳು ಕಾಲೇಜುಗಳು ಜಾಸ್ತಿ ಆದಾಗ ಕೂಡ ವಿದ್ಯಾ ಕೊಡೋರು ಸ್ಪರ್ಧೆ ಆಗತ್ತೆ, ಕಲಿಯುವ ಸ್ಪರ್ಧೆ ಆಗತ್ತೆ. ಹಂಗೆ ಬಹಳ ಆಗುತ್ತೆ, ಚಿಂತೆ ಮಾಡೋಲ್ಲ, ಬಹಳ ಖುಷಿ. ನಾಮಗೌಡರು ಕೂಡ ತಮ್ಮ ಒಂದು ಬ್ಯಾಂಕ್ ಕೂಡ ಉದ್ಘಾಟನೆ ಮಾಡಿದ್ರು. ಇವತ್ತಿನ 2ನೇ ಬ್ಯಾಂಕ್ ಇವತ್ತು ಆಗ್ತಕ್ಕಂಥದ್ದು APJ ಅಬ್ದುಲ್ ಕಲಾಂ ಅವರ ಹೆಸರು ಆಗ್ತಕ್ಕಂಥ ಬ್ಯಾಂಕ್. ಇದು ಕೂಡ ಉತ್ತರೋತ್ತರವಾಗಿ ನಡೀಲಿ. ಯಾಕಂದ್ರೆ ಉಸ್ಮಾನ್ ಪಟೇಲ್ ಖಾನ್ ಅವ್ರ ಸ್ಕೂಲ್ ಕೂಡ ಆ ಮಹನೀಯರ ಹೆಸರು ಇಟ್ಕೊಂಡ ಅವ್ರ ಸ್ಕೂಲಿಗೆ ಕೂಡ ಈ ಸಹಕಾರ ಸಂಘ ಕೂಡ ಅವ್ರ ಹೆಸರು ಇಟ್ಟಿದ. ಯಾಕೆ ಇಡಬೇಕು ಅವ್ರ ಹೆಸರು ಅಂತ ಹೇಳಿದ್ರೆ ಮಹಾಪುರುಷ ಆಗ್ಬೇಕಂದ್ರೆ ಸುಮ್ಮನೆ ಆಗುದಿಲ್ಲ, ದುಷ್ಟಡಿಸ್ಕೋಬೇಕ ತಡ ಇಲ್ಲ, ಚಲೋ ಬಹಳ ಕಠಿಣ ಜೀವನ. ಅವ್ರ ಜಡಿ ಜೀವನ ತಪಸ್ಸಿದ್ದಾಗ ಹಂಗೆ ತಪಸ್ಸ ಜೀವನವನ್ನು ಸವಿಸಿ ದೇಶಕ್ಕೆ ಮಾದರಿಯಾಗಿ ಅಬ್ದುಲ್ ಕಲಾಂ ಅವರ ಹೆಸರಿಂದ ಏನು ಬ್ಯಾಂಕ್ ಐತದು ಉತ್ತರೋತ್ತರವಾಗಿ ಬೆಳೆಯಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ. ಯಾಕಂದ್ರೆ ಸಿದ್ಧತೆ ಬೇಕಾದ ತಗೊಳಗಿಲ್ಲ, ಬೇಕು ತಗೋರಿ, ಕರೆಕ್ಟ್ ತುಂಬ್ರಿ. ಈಗ ಒಂದು ಹಳ್ಳಿ ಒಳಗ ಹೋಟೆಲ್ ಒಂದು ಬೋರ್ಡ್ ಬರ್ದಿದ್ದಾವ. ಈ ಹೋಟೆಲ್ ಬಂದು ಯಾರು ಊಟ ಮಾಡ್ತೀರಿ ಏನ್ ಬೇಕಂತ ಇರ್ಬೋದು, ನಿಮ್ಮ ಕಡೆ ದುಡ್ಡು ತಗೊಳಗಿಲ್ಲ, ನಿಮ್ಮ ಮೊಮ್ಮಕ್ಕಳ ಕಡೆ ತಗೋತ ಒಂದು ಬೋರ್ಡ್ ಹಾಕಿದ್ದಾವ. ಸಂತಿಗಳು ಬರೋರು, ಜಾತ್ರೆಗಳವ್ರ ಮಂದಿ ಹಂಗೆ ಒಂದು ಟೀಮ್ ಬರ್ತದೆ. ಆರ್ಡರ್ ಮಾಡಿ ಸಿಕ್ಕಾಪಟ್ಟೆ ತಿಂದ್ಬಿಟ್ರು. ತಿಂದ್ಕಂದ ಕೌಂಟರ್ ಬಂದ್ರು, ಬಿಲ್ ಕೊಡೋಣ ನಾವು, ಬಿಲ್ ಕೊಡೋಣ ನಾವು. ಅದೇ ನಮ್ಮ ಮೊಮ್ಮಗ ಕೊಡ್ತಾರ ಅಂತ ಹೇಳಿ ಬರ್ದು ಬೋರ್ಡ್ ನಾವೇ ಕೊಟ್ಟು ಬಿಲ್ ಅಂದ್ರು ಅವ್ರು. ಏಕಂದ್ರೆ ನಾ ಬೋರ್ಡ್ ಬರ್ದು ಖರೆ ಐತಿ, ಈ ಏನ್ ತಿಂದಿಲ್ಲ ಈ ಬಿಲ್ ನಿಮ್ ಮುತ್ಯ ಅಂತ ಹೇಳ್ಬಿಟ್ಟ. ಮುತ್ಯ ನೀವು ಕೊಡ್ರಿ, ನಿಮ್ಗೆ ಮೊಮ್ಮಕ್ಕಳು ಕೊಡ್ತಾರ ಅಂತ ಹೇಳ್ಬಿಟ್ಟ. ಯಾಕೆ ಅಂತ ಹೇಳಿದ್ರೆ ಭವಿಷ್ಯತೆ ಅಂದ್ರೆ ಏನ್ ಬೇಕಾದ್ರೆ ನಾವು ಮಾಡಿ ಮನುಷ್ಯನ ಸ್ವಭಾವ ಹೇಳ್ತಾ ಈ ಒಂದು ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೀಲಿ. ಆ ಮುಖಾಂತರವಾಗಿ ವ್ಯಾಪಾರಿಗಳು, ರೈತರು, ಕಾರ್ಮಿಕರು ಇದರ ಉಪಯೋಗ ಪಡ್ಕೊಂಡು ತಮ್ಮ ಕುಟುಂಬದಲ್ಲಿ ಬಂದಿರತಕ್ಕಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಒಳ್ಳೆಯ ಬದುಕನ್ನು ಬದುಕಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಮಾತು ಹೇಳಿದ್ದೀನಿ, ಬೆಂಗಳೂರಿನಾಗ ಒಂದೇ ಲೈನ್ದಾಗ 100 ಅಂಗಡಿ ಇರ್ತಾವ. ಆದ್ರೆ ಚಂದನ ವ್ಯಾಪಾರ 100 ಅಂಗಡಿಗೂ ಇರ್ತಾವ. ಅವ್ರ ಕ್ವಾಲಿಟಿ ಮೇಲೆ ಅವ್ರ ವ್ಯವಹಾರ ಮಾಡ್ತಾರ. ನೀವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ನಿಮಗೂ ಕೂಡ ಜನ ನಿಮಗೂ ನಂಬ್ತೈತಿ, ನಿಮ್ಮಲ್ಲಿಯೂ ಡಿಪಾಸಿಟ್ ಮಾಡ್ತಾರ, ನಿಮ್ಮಲ್ಲಿಯೂ ಸಾಲ ತಗೋತಾರ, ನಿಮ್ಮ ಬ್ಯಾಂಕ್ನು ಕೂಡ ಒಂದು ಒಳ್ಳೆ ರೀತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಕೂಡ ನಾನು ಗುರುಗಳಿಗೆ ಹೇಳಿದಾಗ ಆಯ್ತು ಮಾಡೋಣ್ರಿ ಅಂತ ಹೇಳಿ ಅವರು ನಾವು ಎಲ್ಲರೂ ಸೇರಿ ಇವತ್ತು ನಾನು ಸಹಕಾರ ಸಂಘದಿಂದ ಅನುಮತಿ ಪಡೆದು ಅವರು ಸೇರೋಣ ಕೂಡಿಸ್ಬೇಕಂತ ಹೇಳಿ 311 ಸದಸ್ಯರು 6 ಲಕ್ಷ ಕೂಡಿಸ್ಬೇಕಂತ ಹೇಳಿ ಒಂದು ಷರತ್ತುಬದ್ಧವಾಗಿ ಒಂದು ಆದೇಶ ಮಾಡಿದ್ರು. ಆದರೆ ಅವರ ಆದೇಶ ಪ್ರಕಾರ ಕೇವಲ 15 ದಿವಸದಲ್ಲಿ 7,11,000 ರೂಪಾಯಿ ಸೇರಣ ಕೂಡಿಸಿ ಆ ಅನುಮತಿಯನ್ನು ಪಡೆದುಕೊಂಡಿದ್ದು. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಸಂಸ್ಥೆ ಅಂದರೆ ತಪ್ಪಾಗೋದಿಲ್ಲ. ಕೇವಲ 2 ದಿವಸದಲ್ಲಿ ನಾವು ಈ ಕಾರ್ಯಕ್ರಮ ಸನ್ಮಾನ್ಯ ಶಿವಾನಂದ ಪಾಟೀಲ್ಜಿ ಅವರ ಕಡೆ ಅನುಮತಿ ಪಡೆದು ಕೇವಲ ಒಂದು 4-5 ದಿವಸದಲ್ಲಿ ನಾವು ಏನಾದರೂ ಒಂದು FD ಮಾಡ್ಬೇಕಂತೇಳಿ ಕೆಲವೊಬ್ಬರು ಜನರಲ್ಲಿ ವಿನಂತಿ ಮಾಡಿದಾಗ ಇವತ್ತಿನ ದಿವಸವರೆಗೂ 51 ಲಕ್ಷ ನಮಗೆ FD ಮಾಡಿದ್ದಾರೆ ಅಂದರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅಭಿನಂದನೆಯನ್ನು ಹೇಳಬಯಸುತ್ತೇನೆ. ಕೇವಲ ಒಂದು 4-5 ದಿವಸದಲ್ಲಿ ನಾವು ಏನಾದರೂ ಒಂದು FD ಮಾಡ್ಬೇಕಂತೇಳಿ ಕೆಲವೊಬ್ಬರು ಜನರಲ್ಲಿ ವಿನಂತಿ ಮಾಡಿದಾಗ ಇವತ್ತಿನ ದಿವಸವರೆಗೂ 51 ಲಕ್ಷ ನಮಗೆ FD ಮಾಡಿದ್ದಾರೆ ಅಂದರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅಭಿನಂದನೆಯನ್ನು ಹೇಳಬಯಸುತ್ತೇನೆ.
चांदनी फंक्शन हॉल का बड़ा धमाका ऑफर। 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।